ಎರವಳ್ಳಿ ವಾರ್ಡ್ನ ಎಲ್ಲ ಚಿತ್ರ ವಿಚಿತ್ರ ಮಾಡಾಕ್ಬಿಟ್ಟವ್ರೆ. ಶಾಸಕರಾದಂಥ ಎಸ್ ಎಸ್ ಸೋಮಶೇಖರ್ ಅವರು ಭಾರಿ ಅಭಿವೃದ್ಧಿ ಮಾಡ್ತಾವ್ರೆ. SC ST ಇದು ಟೋಟಲ್ 1.25 ಲಕ್ಷ ವೋಟರ್ಸ್ ಇದ್ದಾರೆ. ಈ 12 ವಾರ್ಡಲ್ಲಿ ಯಾವ ವಾರ್ಡಲ್ಲೂ ಒಂದು ಕೂಡ SC ಆಗಿಲ್ಲ. ಅದೊಂದೇ ನಮ್ಮ ಮನಸ್ಸಿಗೆ ನೋವು. ಯಶವಂತಪುರ ಕ್ಷೇತ್ರದ ಹೇರೋಹಳ್ಳಿ ವಾರ್ಡ್ನಲ್ಲಿ ಅಭಿವೃದ್ಧಿ ಮತ್ತು ಅಸಮಾಧಾನ ಎರಡೂ ಕೂಡ ಮುಂಚೂಣಿಯಲ್ಲಿದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮರುವಿಂಗಡಣೆಯಾದ ವಾರ್ಡ್ ನಂಬರ್ 22 ಹೇರೋಹಳ್ಳಿ ಇದೀಗ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ವಾರ್ಡ್ನಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಎಂದು ಕೆಲವರು ಹೇಳುತ್ತಿದ್ದರೂ ಸ್ಥಳೀಯರಲ್ಲಿ ಅಸಮಾಧಾನ ಕೂಡ ಮನೆ ಮಾಡಿದೆ. ಶಾಸಕರ ಕಾರ್ಯವೈಖರಿ ಮತ್ತು ವಾರ್ಡ್ನ ಸಮಸ್ಯೆಗಳ ಕುರಿತು ಸ್ಥಳೀಯರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದು, ಸ್ಥಳೀಯರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಶಾಸಕ ಸೋಮಶೇಖರ್ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಆದರೆ ಶಾಸಕರು ದಲಿತರ ಕಾಲೋನಿಗೆ ಭೇಟಿ ಮಾಡಿರುವಂತೆ. ವಾರ್ಡ್ ವಿಂಗಡಣೆಯಲ್ಲೂ ಸ್ಥಳೀಯರಿಗೆ ಅನ್ಯಾಯ ಆಗಿದೆಯಾ? ಅವೈಜ್ಞಾನಿಕ ವಾರ್ಡ್ ವಿಂಗಡಣೆ. ಹೇರೋಹಳ್ಳಿ ವಾರ್ಡ್ನ ಮರು ವಿಂಗಡಣೆ ಪ್ರಕ್ರಿಯೆಯು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳೀಯರ ಅಭಿಪ್ರಾಯಗಳನ್ನು ಆಲಿಸದೆ ವಾರ್ಡ್ ವಿಂಗಡಣೆ ಮಾಡಲಾಗಿದೆ ಎಂದು ಆರೋಪಿಸಲಾಗಿದ್ದು, ಈ ಕ್ರಮವನ್ನು ಸಂಪೂರ್ಣವಾಗಿ ಅವೈಜ್ಞಾನಿಕ ಎಂದು ಕರೆದಿದ್ದಾರೆ. ಈ ಬಗ್ಗೆ ಸ್ಥಳೀಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ರೀತಿ ನೀತಿ ಒಳಗೆ ಒಂದು ಮರು ವಿಂಗಡಣೆ ಆಗಿಲ್ಲ. ಯಾಕಂದರೆ ಏರವಳ್ಳಿ ವಾರ್ಡು ಏರವಳ್ಳಿಗೆ ಸಂಬಂಧಿಸಿದ್ದ ಏರಿಯಾನೆಲ್ಲ ನನ್ನ ಕಿತ್ತು ಬೇರೆ ಕಡೆ ವಾರ್ಡ್ಗೆ ಹಾಕಿ ಏರವಳ್ಳಿ ವಾರ್ಡ್ನ ಎಲ್ಲ ಚಿತ್ರ ವಿಚಿತ್ರ ಮಾಡಾಕ್ಬಿಟ್ಟವ್ರೆ. ಊರನ್ನೇ ಭಾಗ ಮಾಡಿಬಿಟ್ಟವ್ರೆ. ಏರವಳ್ಳಿ ಊರು 2 ಭಾಗ ಮಾಡಿಬಿಟ್ಟವ್ರೆ. ಆದ್ದರಿಂದ ಏರವಳ್ಳಿ ವಾರ್ಡ್ ವಿಂಗಡಣೆ ಅಷ್ಟೊಂದು ಪೂರಕವಾಗಿ ಆಗಿಲ್ಲ. ಸ್ಥಳೀಕರಿಗೆ ಆದ್ಯತೆ ಕಮ್ಮಿ, ಹೊರಗಡೆ ಬಂದವ್ರಿಗೆ ಆದ್ಯತೆ ಹೆಚ್ಚಾಗಿದೆ. ಸ್ಥಳೀಯವಾಗಿ ಆ ಮಾತಿಗೆ ಎಲ್ಲೂ ಮನ್ನಣೆ ಸಿಗ್ತಾ ಇಲ್ಲ. ಎಲ್ಲ ಬೇರೆ ಕಡೆಯಿಂದ ಬಂದಂಥವ್ರಿಗೇನೆ ಇಲ್ಲಿ ಮನ್ನಣೆ ಹೆಚ್ಚಾಗಿದೆ. ಅಭಿವೃದ್ಧಿ ಆಗ್ತಾ ಇದ್ದಾವೆ, ಅಭಿವೃದ್ಧಿಗೇನು ಕುಂಠಿತ ಏನಾಗಿಲ್ಲ, ಅಭಿವೃದ್ಧಿ ಆಗ್ತಾ ಇದ್ದಾವೆ. ಅಭಿವೃದ್ಧಿಗೇನು ಇಲ್ಲಿ ಸಮಸ್ಯೆ ಇಲ್ಲ. ಎಲ್ಲ ಕಾರ್ಯಗಳು ಶಾಸಕರಾದಂಥ ಎಸ್ ಎಸ್ ಸೋಮಶೇಖರ್ ಅವರು ಭಾರಿ ಅಭಿವೃದ್ಧಿ ಮಾಡ್ತಾವ್ರೆ. ಎಲ್ಲ ಕೆಲಸ ಕಾರ್ಯಗಳನ್ನು ತಾರ ಆಗ್ಬೋದು, ಮೋರಿ ಆಗ್ಬೋದು, ಮತ್ತು ಇತರೆ ಏನು ನೀರಿನ ಸಮಸ್ಯೆ ಆಗ್ಬೋದು, ಕಾವೇರಿ ಆಗ್ಬೋದು, ಎಲ್ಲನೂ ಒಳ್ಳೆ ನಮ್ಮಲ್ಲಿ ನಡೀತಾ ಇದೆ. ಕೆರೆ ಅಭಿವೃದ್ಧಿ ಮಾಡ್ತಾವ್ರೆ, ಮತ್ತು ವಾರ್ಡ್ಗಳಲ್ಲಿ ಪಾರ್ಕ್ ಮಾಡ್ತಾವ್ರೆ, ಪಾರ್ಕ್ ಅಭಿವೃದ್ಧಿ ಮಾಡ್ತಾವ್ರೆ. ಈ ಎಲ್ಲ ಕಾರ್ಯಗಳು ಸರ್ಕಾರದ ಲೆವೆಲಲ್ಲಿ ತುಂಬ ಚೆನ್ನಾಗಿ ನಮಗೆ ವಾರ್ಡ್ ಅಭಿವೃದ್ಧಿಗಳು ಯಶವಂತಪುರ ಕ್ಷೇತ್ರದಲ್ಲಿ ನಡೀತಾ ಇದೆ. ಕಾರ್ಪೊರೇಟ್ ಇಲ್ಲ ಅಂದರೆ ಅಧಿಕಾರಿಗಳು ಅವರೇ, MLA ಸ್ಥಳೀಯ ಶಾಸಕರಾದಂಥ ಸೋಮಶೇಖರ್ ಅವರೇ ಅವ್ರ ತಾವಿನ ಹೇಳಿ ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀವಿ ಸರ್. ಇನ್ನು ಯಶವಂತಪುರ ವಾರ್ಡ್ನಲ್ಲಿ ಮರು ವಿಂಗಡಣೆ ನಂತರ 12 ವಾರ್ಡ್ ಆಗಿದ್ದು, ಇಡೀ ಕ್ಷೇತ್ರದಲ್ಲಿ ಸುಮಾರು 1.25 ಲಕ್ಷ SC ST ಮತದಾರರು ಇದ್ದರೂ ಇಲ್ಲಿ ಒಂದು ವಾರ್ಡ್ನಲ್ಲೂ SC ರಿಸರ್ವೇಷನ್ ಕೊಡದಿದ್ದಕ್ಕೆ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಎಲ್ಲ ಊರಿಗೆ ಚೆನ್ನಾಗಿದೆ. ನಮ್ಮ ಮನಸ್ಸಿಗೆ ನೋವು ಅಂದರೆ ಒಂದೇ, ಯಶವಂತಪುರ ಕ್ಷೇತ್ರದಲ್ಲಿ ಟೋಟಲಿ SC ST ಇದು ಟೋಟಲ್ 1.25 ಲಕ್ಷ ವೋಟರ್ಸ್ ಇದ್ದಾರೆ. ಈ 12 ವಾರ್ಡಲ್ಲಿ ಯಾವ ವಾರ್ಡಲ್ಲೂ ಒಂದು ಕೂಡ SC ಆಗಿಲ್ಲ. ಅದೊಂದೇ ನಮ್ಮ ಮನಸ್ಸಿಗೆ ನೋವು. MLA ಬಗ್ಗೆ ಯಾವುದೇ ಇದು ಬೇಜಾರಿಲ್ಲ, ಏನೂ ಇಲ್ಲ. ಒಂದು SC ಮಾಡಿಕೊಟ್ಟಿದ್ರೆ ನಮ್ಮವ್ರು ಯಾರೋ ಒಬ್ಬರು SC ನಿಂತ್ಕೊಂಡು ಗೆಲ್ಬೋದು ಅಂತ ನಮ್ಮದು ಆಸೆ ಇತ್ತು. ಕೆಲಸದ ಬಗ್ಗೆ ಏನು ಮಾತಾಡೋಂಗಿಲ್ಲ, ಪ್ರತಿಯೊಂದು ಕೆಲಸನೂ ಹೇಳೋದು ಮೊದಲಾಗಿ ನಮಗೆ ನೋವು ಒಂದು ಏನಂದರೆ, ಇವಾಗ ನಮಗೊಂದು ಕ್ಯಾಟಗಿರಿ ಮಾಡಿ ಒಂದೇ ಒಂದು ನಮ್ಮ ಏರವಳ್ಳಿಗೆ ಒಂದು ಕ್ಯಾಟಗಿರಿ SC ST ಕ್ಯಾಟಗಿರಿ ಮಾಡಿಕೊಟ್ರೆ ನಮಗೆ ಅದಕ್ಕಿಂತ ಸಂತೋಷ, ಬೇರೆ ಇನ್ನೇನಿಲ್ಲ. ಕೆಲಸ ಕಾಮಗಾರಿ ಬಗ್ಗೆ ಯಾವುದೇ ಥರ ಮಾತಿಲ್ಲ. ನಿಜವಾಗ್ಲೂ ಅವರು ಮಾಡಿರೋ ಕೆಲಸ ಯಾರೂ ಮಾಡೋಕ್ಕಾಗಲ್ಲ ಈ ಸುತ್ತಮುತ್ತದಲ್ಲಿ. ಅಷ್ಟೊಂದು, ನನ್ನ ಹೆಸರು ಮಂಜುನಾಥ್ ಅಂತ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಶವಂತಪುರ ಕ್ಷೇತ್ರದ ಶಾಸಕ ST ಸೋಮಶೇಖರ್ ವಿರುದ್ಧ ಹಲವು ಗಂಭೀರ ಆರೋಪಗಳು ಕೇಳಿಬಂದಿವೆ. 99% ಅಭಿವೃದ್ಧಿ ಕಾರ್ಯಗಳು ಇನ್ನೂ ಬಾಕಿ ಉಳಿದಿವೆ ಎಂದು ಸ್ಥಳೀಯ ಮುಖಂಡರೊಬ್ಬರು ಹೇಳಿದ್ದಾರೆ. ಇದಕ್ಕಿಂತಲೂ ಮುಖ್ಯವಾಗಿ ದಲಿತರ ಕಾಲೋನಿಗಳತ್ತ ಶಾಸಕರು ಮುಖ ಮಾಡೋದಿಲ್ಲ ಎಂಬ ಗಂಭೀರ ಆರೋಪವಿದೆ. ಅಲ್ಲದೆ ದಲಿತರ ಬಗ್ಗೆ ಶಾಸಕರಿಗೆ ಮುನಿಸು ಇದೆಯೇ ಎಂಬ ಪ್ರಶ್ನೆಯನ್ನು ಸ್ಥಳೀಯರು ಎತ್ತಿದ್ದಾರೆ. ಶಾಸಕರು ದಲಿತರ ಕಾಲೋನಿಗಳತ್ತ ತಿರುಗಿ ನೋಡುವುದಿಲ್ಲ ಎಂದು ಆರೋಪಿಸಲಾಗಿರುವುದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಬೆಂದೂರು ವ್ಯಾಪ್ತಿನಲ್ಲಿ ನಾವು ನೋಡ್ಕೊಂಬಂಡಂಗೆ ಬೆಳ್ಳಣಿಕೆ ಅಷ್ಟು BBMP ಮಾತ್ರ ಅಭಿವೃದ್ಧಿ ಕಂಡಿದೆ. ನಮ್ಮ ಕ್ಷೇತ್ರ ಅಂತೂ 199% ಕೆಲಸನೇ ಆಗಿಲ್ಲ. ಕಾಲೋನಿಗಳು ಇರ್ಬೋದು, ಯಾವುದೇ ಥರದ್ದು ಕಾಲೋನಿಗಳಿಗಂತೂ ನಾವು MLAರು ಭೇಟಿ ಕೊಡಲ್ಲ. ಅವ್ರ ಆಫೀಸಲ್ಲಿ ಬರ್ತಾರೆ, ಅವರೇನೋ ಅಫಿಷಿಯಲ್ ಆಗಿ ಅವರ ಫಾಲೋಯರ್ಸನ್ನು ಕರ್ಕೊಂಡು ಕಾಲೋನಿ ಬಲಿತ ಕಾಲೋನಿಗಳೇ, ಒಂದು ಮನೆಯೂ ನೆಟ್ಟು ಕಟ್ಕೊಟ್ಟಿಲ್ಲ, ಒಂದು ಮನೆಯೂ ರಿಪೇರಿ ಮಾಡಿಲ್ಲ. ಹಳೆ ಬಿಲ್ ಮನೆಗಳೆಲ್ಲ ಹಾಗೇ ಇದೆ.
ಯಾರೋ ಬಲಾಟಿಗಳು ಅವ್ರು ಯಾರೋ ಫಾಲೋವರ್ಸ್ ಬಂದರೆ ಅವ್ರಿಗೆ ಲೋನ್ಗಳು ಮಾಡಿಕೊಡೋದು. ಬಡವರು ಹೋದರೆ ಒಂಚೂರು ಕೆಲಸ ಆಗಲ್ಲ. ಇನ್ನು ಅಭಿವೃದ್ಧಿ ಕೆಲಸಕ್ಕೆ ಬಂದರೆ ವಾರ್ಡ್ನಲ್ಲಿ ಇನ್ನೂ ಹಳ್ಳಿಯ ವಾತಾವರಣ ಇದ್ರೂ ಅಭಿವೃದ್ಧಿ ಕೆಲಸಗಳು ಕಣ್ಣಿಗೆ ಕಾಣುವಂತಿವೆ. ರಸ್ತೆ, ನೀರು, ಟಾರು ಅಂತ ಮೂಲಭೂತ ಸೌಕರ್ಯಕ್ಕೇನೂ ಹೇರೋಹಳ್ಳಿ ವಾರ್ಡ್ನಲ್ಲಿ ಸಮಸ್ಯೆ ಇಲ್ಲ. ಈ ಬಗ್ಗೆ ಕೂಡ ಸ್ಥಳೀಯರು ಶಾಸಕರ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.